ತಂಬರ ಹೇಳ್ತೀನಿ. ತಂದಿಲ್ಲ ಕಲ್ಲು ವಿಜಯ್ ಹೆಚ್ಚಬೇಕು ಕೊಡ. ಕೊಡೋ ಹೆಚ್ಚಕ್ಕೆ ಇದು ತಂದಿರೋದು ನೋಡಿದ್ರೆ ನೀವು ಯಾವ್ದು ವಾಟ್ರು ಲೋಟ ತಂದಿರೋದು ನೋಡ್ರೆ ಎಣ್ಣೆ ಹಾಕ ಬಂದಿರೋ ಥರ ಇತ್ತು. ಒಂದು ಎಣ್ಣೆ ಬಾಟ್ಲಿ ಇಲ್ಲ ಇಲ್ಲಿ ನೋಡು ಅಣ್ಣಪ್ಪ. ಇಲ್ಲಿ ಮೇಲೆ ಚೆನ್ನಾಗಿತ್ತು. ಈ ಲಂಡನ್ ಮಟ್ಟಿ ಇರಬಾರ್ದಾಗಿತ್ತು. ಲಂಡನ್ ಮಟ್ಟಿ ಇನ್ನು ಚಕ್ಕೆ ಹಾಕೊಳ್ಬೇಕಣ್ಣ ಇದಕ್ಕೆ. ವೇಟ್ ಮಾಡೋದು ಏನು ಲಂಡನ್ ಮಟ್ಟಿ ಸಾಕಾಯ್ತು. ಇಂಥ ಲಂಡನ್ ಮಟ್ಟಿ ಅಂದರೆ ಇದೇ ಲಂಡನ್ನು ಅಲ್ಲಿ ಬೆಳೆದಿತ್ತಲ್ಲ ಮಲೆನಾಡಲ್ಲಿ ಅಂದರೆ ಅದಕ್ಕೆ ಲಂಡನ್ ಅನ್ನೋದು. ನೀವು ಲಂಡನ್ ಕೇಳ್ಕೊಳ್ಳೋ ಅನ್ನ ಹಂಗೆ ಉದ್ರಾಗ ಹೆಂಗಿರ್ಬೇಕು ಗೊತ್ತಾ? ಗೋಲ್ಡ್ ಥರ ಇರ್ಬೇಕು ಅನ್ನ. ಗೆಣಸು ಮಾಡ್ಬಿಟ್ಟಿಯ ಆಯತ್ತೆ ಅನ್ನ ಆಯ್ತು ಗುರು. ಸಾಂಬಾರು ಆಗಲ್ಲ ಅದ್ರಲ್ಲಿ. ಸಾಂಬಾರು ಆಗಲ್ಲ ಅದ್ರಲ್ಲಿ. ಆಯ್ತು ಗ್ಯಾಸ್ ಒಂದು ದೊಡ್ಡ ಸ್ಟವ್ ತರ್ಬೋದಿತ್ತೆ. ಹಾಂ ದಮ್ಮಲ್ಲಿ ಚೆನ್ನಾಗಿರೋದೇ ಇತ್ತು ಸ್ವಲ್ಪ ದೊಡ್ಡಕ್ಕೆ ಅಷ್ಟೇ ಇದಿತ್ತು ಗ್ಯಾಸ್. ಇಡು ಗ್ಯಾಸಿಗೆ ಏನಲ್ಲ ಸಾಕಿಷ್ಟೇ ನಾಳೆ ಭಟ್ರು ಎಲ್ಲ ಏನು ಬೇಕಾದ್ರೆ ಮಾತಾಡ್ರಿ. ಅದೆಲ್ಲ ಏನೇನು ಲ್ಯಾಂಗ್ವೇಜ್ ಇದ್ರೆ ಕಟ್ ಮಾಡ್ತೀನಿ, ಮ್ಯೂಟ್ ಮಾಡ್ತೀನಿ. ಎದ್ರಂಗಿಲ್ಲ ನೀವು. ಜನಕ್ಕೆ 40 ಐಟಮ್ ತಂದೆ ನೋಡು. ಅಲ್ಲ ಗುರು ಇವನು 4 ಜನಕ್ಕೆ 40 ಐಟಮ್ ತಂದಿರಲ್ಲ ಗುರು ಇವನು. ಈನಾಡಿ ಐಟಮ್ ಹಾಕಿ ಮಾಡಿ ಯಾವಾಗ ನಾವು ತಿಂದು ಹೋಗೋದು. ಈ ಪ್ಲೇಸ್ ಒಂದು ಮಾತ್ರ ಸಖತ್ತಾಗೈತಿ. ಬ್ಯಾಕ್ ವಾಟ್ರ್ ಪ್ಲೇಸ್. ಇನ್ನೂ ಹತ್ರ ಇರ್ಬೇಕಾಯ್ತು, ಇನ್ನೂ ಚೆನ್ನಾಗಿರೋದು. ಒಂದು ಕಲ್ ತಂಬರ ಇಲ್ಲ. ಈಗ ಅಲ್ಲೇ ಸಣ್ಣ ಸಣ್ಣ ಇದು ಕೂಡ ಸಣ್ಣ ಮತ್ತೆ ಪೌಡ್ರ ಸುಡುತ್ತೆ. ಬಿಸಿ ಹತ್ತಿ ಏನಾಗಲ್ಲ. ಅನ್ನ ಮಾಡೋಣ ಬ್ರೋ ಅದ್ರಲ್ಲಿ. ಇದು ಚಿಕನಿಗೆ ಬೇಡ ಅಂತ ಅದ್ರಲ್ಲಿ. ಚಿಕನ್ ಈ ನೀರು ಕಾದಿ ಒಂದು ಕೋಳಿ ಕಾಸಿ ನಾವು ಉಂಡು ಅಷ್ಟೊತ್ತಿಗೆ ಆಗತ್ತೆ ಸರಿಯಾಗಿ. ಬಂದಿದ್ದೆ ಲೇಟ್ ನಾವು. ಏನು ಬೇಗ ಬಂದ ಹೊಡ್ಕೊಂಡು. ಸರಿಯಾಗಿ ಸ್ಪೀಡು. ಸರಿಯಾಗಿ ಸ್ಪೀಡು. ಅಲ್ಲಲ್ಲಿ ಆಫ್ ಬೇರೆ ಅದಕ್ಕೆ. ಅಲ್ಲಲ್ಲಿ ಆಫ್ ಬೇರೆ. ಬೇರೆ ಟೈಮ್ ಹೋದ್ರೆ 5 ನಿಮಿಷಕ್ಕೆ ಹೋಗ್ಬಿಡ್ತೀವಿ. ಊರೆಲ್ಲ ನಿಲ್ಸ್ಕೊಂಡು ಏನು ಅದನ್ನೇ ಕೇಳ್ಬೇಕು ಹೋಗ್ತಾ ಅವನಿಗೆ. ಯಾಕೆ ಅಲ್ಲಲ್ಲಿ ಮಧ್ಯೆ ಇವ್ರ ನಿಮ್ಮ ಅಪ್ಪಂದ್ರೆ ನಾ ರೋಡ್ ಮಧ್ಯ ಗಪ್ಪ ಅಂತ ನಿಲ್ಲಿಸ್ತೀಯ ಗಾಡಿ. ಮಾಡಲ್ಲ ಅಲ್ಲಿ ವಾಯ್ಸ್ ಮಾತ್ರ ಬರುತ್ತೆ. ವಿಡಿಯೋ ಹಂಗಲ್ಲ ಕಣ. ಅವರು ಈಗ ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ, ಇದೆಲ್ಲ ಬರಲ್ಲ. ಯಾವ್ದು ಬರ್ಬೇಕೋ ಅದು ಮಾತ್ರ ಬರುತ್ತೆ. ಎಲ್ಲ ಕಟಿಂಗ್ಸ್ ಆಗುತ್ತೆ. ಯಾವ್ದು ಬರುತ್ತೋ ಅದು ಮಾತ್ರ ಬರುತ್ತೆ. ಶಿವಮೊಗ್ಗ ದಾಟವರೆಗೆ ಹಿಂಗೆ ಹಿಡ್ಕೊಂಡಿದ್ದ ಮೇಲೆ ಆಮೇಲೆ ಕೈ ಬಿಟ್ಟು ಅವಾಗ ಸೌಂಟು 2 kg ಗ್ಯಾಸ್ ಹಾಕಲ್ಲ ಅಂತ ನೋಡ್ಬೇಡು. ಹಿಂಗಡೆ ಪಲ್ಟಿ ಹೊಡ್ಬಿಟ್ಟು ಯಾವ ಮೇಲೆ ಅಪ್ಪ ಬಟ್ರಿಗೆ ಬೇರೆ ಎಲ್ಲ ತೆಗ್ದಿರೋ. ಏನೋ ತೆಗ್ದಿಲ್ಲ ಮುಂಚೆ ಕೂತ್ಕೊಳ್ಳೋ. ನಮಗೂ ಅಷ್ಟು ಗೊತ್ತಿಲ್ಲನಾ. ಎಲ್ಲ ಕಟ್ ಮಾಡ್ತೀವಿ ಕಣ ನಾವು. ಒಂದ್ಸರಿ ತೋರಿಸ್ತೀನಿ, ಆಮೇಲೆ ನೀನು ಓಕೆ ಅಂದ್ಮೇಲೆ ಬಿಡಲ್ಲ. ಪೊಂಗಲಿಗೆ ರಿಲೀಸಾ ಯಾವ್ದೋ ಒಂದು ಎಲ್ಲ ಬ್ಯಾಚುಲರ್ಸ್ ಇದಿರಲ್ಲಪ್ಪ. ಎಲ್ರಪ್ಪ ಟವರ್ ಇಲ್ಲ ಒಬ್ರಿಗೂ. ಅದು ಲ್ಯಾಂಗ್ವೇಜ್ ಅಂದ್ರೆ ಯಾಕ್ರ ಅಲ್ಲಪ್ಪ. ವಿಡಿಯೋದಲ್ಲಿ ಏನಂತ ಬರುತ್ತೆ, ಈಗ ಮಾತಾಡ್ತಿರೋದೇ ಬರುತ್ತೆ. ಎಲ್ರಪ್ಪ ಟವರ್ ಇಲ್ಲ. ಏನ್ರಪ್ಪ ಬೈತೀರಾ? ಏನಾದ್ರು ಹೇಳು ಅಣ್ಣಪ್ಪ. ನೋಡಿ ಕಡೆ ಪಕ್ಕ ಆಯ್ತು ಮಗ ನೋಡಿದ್ರಿ. ಅಡಿಗೆ ಎಲ್ಲ ಒಂದು 5 ಗಂಟೆ ಒಳಗೆ ಮಾಡ್ತೀಯಾ? ಬೇಗ ಭಟ್ಕಳದಿಂದ ಕರ್ಸ್ತದಲ್ಲ ಒಂದು ನಿನಗೆ ಭಟ್ರನಿಗೆ ಅಡಿಗೆ. ನಮಗೆ ಈ ಥರ ಹಾಯ್ ಗೈಡ್ಸ್ ನಾವು ಹಿಂಗೆ ಮಾಡ್ತಾ ಇದೀವಿ ನೋಡ್ರಿ ಅಂತ ಏನು ಮಾಡ್ತೀವಪ್ಪ. ಅದಕ್ಕೆ ಹಂಗೆ ಜನರಲ್ ಆಗಿ ಹಂಗೆ ವಿಡಿಯೋ ಮಾಡಿ ಹಂಗೆ ಬಿಡೋದು. ಅವು ಆ ಥರ ಮಾಡೋರು ನೋಡ್ರೆ ನಮಗೆ ನಾಟಕ ಮಾಡ್ತಾ ಇದ್ದೀರ ಅನ್ಸುತ್ತೆ. ಏನು ಮಾಡೋದು, ಹಿಂಗೆ ಆಗ್ತಿತ್ತು. ಮತ್ತೆ ಅರ್ಧ ಬೇಗ ಔಷಧ ಮಾಡ್ತಂತ ಹೆಂಗೆ ಎಡ್ಬಿಡಂಗೆ ತಗೊಳ್ಳೋ ಥರ ಮಾಡ್ಬಿಟ್ಟಿರ ಭಟ್ಕಳ ಭಟ್ಟ. ಭಟ್ಕಳ ಭಟ್ಟಂದು ಅಡಿಗೆ ನೋಡಿ. ಅದು ಹಂಗೆ ಹಾಕೋದು. ಟೈಟಲ್ ಕೊಡೋದೇ ಅದೇ, ಭಟ್ಕಳ ಭಟ್ರ. ಗುಬ್ಬಾ ಮಚ್ಚ ಅಂತ. ಗುಬ್ಬಾ ಮಚ್ಚ ಅಂದ್ರೆ ನಮಗೆ ಮಾತ್ರ ಗೊತ್ತಿರೋದು, ಇಡೀ ಕರ್ನಾಟಕ ಗೊತ್ತಿಲ್ಲ. ಭಟ್ಕಳ ಭಟ್ಟ ಅಂದ್ರೆ ಫೇಮಸ್. ಅದು ಗುಬ್ಬಾ ಮಚ್ಚ ಅಂತ ಟ್ರೆಂಡ್. ಸಂತನು ತುಂಬಾ ಕೋಳಿಗಳು ಸುಲ್ದೇನೆ, ಒಳ್ಳೆ ಟ್ರೈನಿಂಗ್ ಐತೆ.
ನೋಡಕ್ ಸ್ವಂತ ಒಂಥರ ಏನು ಗೊತ್ತಿಲ್ಲ ಕಾಣ್ತಾನೆ ಮರ್ಯ, ಭಾರಿ ಚೂಪಿದ್ದಾನೆ. ನಮ್ಮ ಶಾಲ ನೀನು ಇರೋಕಾಲ, ನಾವೆಲ್ಲ ನಿಮ್ಮ ಅಣ್ಣನ ಗಡಿಲಿ ಬೆಳೆದ ಕಡ. ಚರ್ಬಿ ಗಿರ್ಬಿ ಎಲ್ಲ ಇರ್ಬೇಕು ಅದಕ್ಕೆ, ಅವಾಗಲೇ ಚಂದ ನಾಟಿ ಕೋಳಿ. ಇಲ್ಲ ಇದು ಪೈಲ ಫಾರಂ ಕೋಳಿ ಥರ ಬಿಡುತ್ತೆ. 1.25 ಇದ್ದಿದ್ದ 1.25 kg. 1.25 kg ಬರುತ್ತೆ. ಅರ್ಧ ಕೆಜಿ ವೇಸ್ಟ್ ಅದಕ್ಕೆ ಬಾ. ದೊಡ್ಡದಾದಂಗೆ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಈಗ ತಲೆ ತೆಗೆದ್ರೆ ಬೇರೆ ತಲೆ ಬೇಡ, ನಮಗಿರೋ ತಲೆನೇ ಸಾಕು, ಅದಕ್ಕೆ ಉದ್ದಾರ ಆಗ್ತಾ ಇಲ್ಲ. 1.25 kg ಒಳಗೆ. ಇದನ್ನ ಮಾಡಿಲ್ಲ ಅಂತ, ಇದು ಮಾಡಿಲ್ಲ. ನಾನು ಆನ್ ಮಾಡಕ್ಕೆ ಮುಂಚೆನೇ ಇಟ್ಬಿಟ್ಟ. ಎಂತ ಅಷ್ಟಿಟ್ಟ ಮರ ಅವನು. ಗ್ಯಾಸ್ ತಗೊಂಡು ಬೆಂಕಿ ಕೊಳ್ಳಿ ಇಡ್ತಾನೆ. ಗ್ಯಾಸಿಗೆ ಬೆಂಕಿ ಕೊಳ್ಳಿ ಇಟ್ಟಾನೆ ಇವನೇ ಗುರು. ಅಲ್ಲಿ ಉರಿತಿಲ್ಲನೆಯಾ? ಅಯ್ಯಪ್ಪ, ಇವಾಗ ಗೊತ್ತಾಯ್ತು ಕಣ ನೀನು ಪೆರ್ಮಳವ್ರ ತಮ್ಮ ಅಂತ. ಎಲ್ಲ ಕ್ಲೀನಾಗಿ ಸುಡೋ ಮರ. ಎಷ್ಟು ದೊಡ್ಡ ಕೋಳಿ ಐತೆ, ಹೆಂಗೆ ಎಷ್ಟೇಟ್ ಮಾಡ್ಬಿಟ್ಟಲ್ಲ, ವೇಟ್ ಐತೆ. ಅರೆ ಕೋಳಿ ಅಂಡೆ ತೋರಿಸ್ತಾ ನೋಡ ವಿಡಿಯೋದೆಲ್ಲ ಅವಾಗಿಂದ. ಅದೇ ಜನ ಕೇಳ್ಬಿಡ್ತಾರೆ ಸ್ವಲ್ಪ ಚೇಂಜ್ ಕೇಳೋ ಅಂತ. ಕಾಲು ಕಡ್ದು ಬಿಸಾಕತ್ಲ. ಮತ್ತೇನಕ್ಕೆ ಇಷ್ಟೊಂದಿತ್ತು ಸುಮ್ಮನೆ ಸೈಡ್ಸ್ ತಿನ್ನಕ್ ಬೇಕಲ್ಲ. ಬಾರಲ್ಲೋ ಏನೇನ ಬಿಚ್ ಹಾಕ್ತಾರೆ ವಿಡಿಯೋದಲ್ಲಿ ವೈರಲ್ ಆಗೋದು. ನೀನು ಬರೀ ಶರ್ಟ್ ಬಿಚ್ಚಿ ಅಷ್ಟೇ. ಅದು ಬಿಚ್ಚಾಕಿದ್ರೇನೆ ಅಲ್ಲಿ ಫೇಮಸ್ ಆಗೋದು. ಎಲ್ಲಿದ್ಯೋ ನೀನು ಕತೆ? ಟ್ರೆಂಡಿಂಗ್ ಬಟ್ಟ ಇಲ್ಲ, ಪುಟಾಪುನಿ ಹಾಕೊಂಬರ್ಬೇಕಾಯ್ತು ಕಣ. ಬಿಡ್ತಿದ್ವಿ ಇವತ್ತು. ಇವನೇ ನೋಡ್ಕೊಂಡ್ರೆ ಪ್ಲೇನ್ ಪ್ರತಾಪ ಅಂತೇಳಿ. ಮದುವೆ ಆದ ಹುಡುಗರೆಲ್ಲ ಹಿಂಗೆ ಈರುಳ್ಳಿ ತಿಂದ್ರೆ ಏನೋ ಅಣ್ಣಪ್ಪ ನಿನ್ನ ಕತೆ? ಮದುವೆ ಆದಾಗ ಈ ಥರ ಈರುಳ್ಳಿ ತಿಂತೀಯಲ್ಲೋ, ಹೆಂಗೆ ತಡ್ಕಂತೀಯೋ? ಈರುಳ್ಳಿ ಎಲ್ಲ ಹಂಗದೆ ಈಜಾರ ಹೊಡ್ಕೊಂಬರ್ರ ಇಲ್ಲಿ, ಹಿಂಗೆ ಜಾಗ ಸೂಪರ್ ಐತೆ. ಇನ್ನೊಂದು ಹೆಚ್ಚಣ ಹಂಗೆ. ಅದು ತುಂಬ ಹಾಕ್ಬಾರ್ದು ಸೊಪ್ಪು, ಇದೇ ವಾಸನೆ ಬಂದ್ಬಿಡತ್ತೆ. ನಮ್ಮ ಬಟ್ಟ ಬೇರೆ ಸರಿ ಇಲ್ಲ. ಯಾವ್ದು ಬೇಕಾದ್ರೆ ಹಾಕ್ಬಿಡ್ತಾರೆ ನಮ್ಮ ಬಟ್ಟ. ಜಾಗ ಮಾತ್ರ ಸೂಪರ್ ಜಾಗ ಕರ್ಕೊಂಬಂದು ನನ್ನ ಬಟ್ಟ. ಅಡುಗೆ ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ, ಕಂಡು ಹಿಡಿತೀನಿ ಬಟ್ ಹೆಂಗೆ ಐತೆ ಅಂತ ಇವತ್ತು. ಮಚ್ಚಂದು ಟೇಸ್ಟ್ ಇವತ್ತು ಗೊತ್ತಾಗದು ಬಾರ ಹೆಂಗೆ ಅಂತ. ಹೆಂಗ್ ಬೇಕಂಗ್ ಇಟ್ರೆ ಪಾತ್ರೆ ಕೂರಲ್ಲ. ಆಮೇಲೆ ಸ್ವಂತ ಬೆಂಕಿ ಹಚ್ಚಕ್ಕೆ ಬರಲ್ಲ ನೆಟ್ಟಿಗೆ. ಬೆಂಡೇಶ್ವರದಲ್ಲಿ ಇದ್ದೀನಿ ನಿನಗೆ ಯಾರು ಹೇಳ್ಕೊಟ್ಟಿಲ್ಲ. ಅಲ್ಲೇ ಹೇಳ್ಕೊಡೋದು ಬೇಡ, ನಮ್ಮ ಊರಂಗೆ ಕಲ್ಸುತ್ತೆ. ಮಚ್ಚ ಹೋಗೋ ಸ್ಪೀಡಿಗೆ 9 ಗಂಟೆಗೆ ಹೋದ್ರು ಹೋಗ್ತೀರಾ? ಕಾಕಿನಾಡ ಚಿಕನ್ ಮಾಡ್ದಂಗೆ ಮಾಡಿರೋದು. ಕಾಕಿ ಕಲರ್ ಕಾಣ್ತೈತೆ. ಕೆಂಪು ನೋಡಿದ್ದೆ, ಅರಷ್ಟೇ ನೋಡಿದ್ದೆ, ಕಾಕಿ ಬಣ್ಣ ಥರ ಮಾಡಿರೋಪ್ಪ. ಅಲ್ಲ ಅದಕ್ಕೆ ಕರ್ಸಿರೋದು. ಅವ್ನು ಎಣ್ಣೆ ಹಾಕೋದ್ಬಿಟ್ಟು ತುಂಬ ವರ್ಷ ಆಯ್ತು ಕಣದು. ಈಗ ಕೇಳ್ತಾನೆ ನೋಡಿ, ಎಣ್ಣೆ ಹಾಕಿಲ್ಲ. ಸಾರಿಗೆ ಹಾಕ ಎಣ್ಣೆ ಹಾಕಿಲ್ವಾ? ಈಗ ಹಾಕ್ತಾನೆ ನೋಡಿ ಸಾರಿ ಹಾಕ ಎಣ್ಣೆ. ಏನಾರಾಗಲಿ ಮಚ್ಚನಿಗೆ ರ್ಯಾಶ್ ಮಾಡ್ಬೇಡ ಅಷ್ಟೇ. ರ್ಯಾಶ್ ಆಗ್ಬಿಟ್ರೆ ಅವ್ನು ಮತ್ತೆ ಏನಿಲ್ಲ. ಇಲ್ಲ ಅಡುಗೆ ತಟ್ಟೆ ಮಚ್ಚ ಅರಮನೆ ಒಳಗೆ ಗಾಳಿಗೆ ಬೀಸ್ತಾರಲ್ಲ, ಅದಾಗಿದ್ನೆಲ್ಲ ಅವಾಗ ಕ್ಲೀನ್ ಆಗಿ ಬೀಸ್ತಾನೆ. ಅದು ಇದು ಕಾಲಿಗೆ ಬರ್ ಪಟ್ 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 ಪಟ್. ಇದು ನೋಡ್ಗುರು ಹೆಂಗೆ ಕಾಣುತ್ತೆ ಹಿಂದ್ಗಡೆ ಮೇಲೆ ಆಕಾಶದ ನೀರಿಗೆ ಸಕ್ಕದ ಕಾಣೋದು. ಹಿಂದ್ಗಡೆ ಹೆಂಗೆ ಅಂತ ತೋರಿಸ ಸಕ್ಕದಾಯ್ತು ಜಾಗ. ಧೂಳು ಸಾಕ ವಿಜಯ್. ಒಳ್ಳೆ ಪ್ಲೇಸ್.
ಗುಹೆಯಲ್ಲಿ ಕೂದಂಗ ಐತೆ ನೋಡು. ಅಂತ ಹಾಕ್ಬಿಡು. ಗೊಬ್ಬರ ಅಡಿಗೆ ಒಳ್ಳೆ ಕಾಂತಾರ ಬಟ್ರಿ ಸ್ವಲ್ಪ ಹಾಕಿ ನನಗೆ ಒಂದೇ ಸರಿ ಹಾಕೊಂಡ್ರೆ ಮತ್ತೆ ಕೊಡಲ್ಲ. ಕೈ ಸುರಿಯುತ್ತೆ. ಸಾಕು ಬೇಕಾದ್ರೆ ಹಾಕೊಂತೀನಿ. ಸ್ವಲ್ಪನೇ ಹಾಕೋ, ಉಳಿದ್ರೆ ಆಮೇಲೆ ನೋಡೋಣ. ಅಣ್ಣಪ್ಪ ಆಮೇಲೆ ಬಾಜ್ ಜಬ್ಬಸ್ ಜಬ್ಬಸ್ಬಿಟ್ಟು ಆಮೇಲೆ ಹಾಕೊಂಡು ನಿನಗೆ ಮಾಡೋಕ್ಕೆ ನೀನು ಎಲ್ಲಿ ಇದ್ರ ತೆಗಿತಾ ಇದೆಯಾ? ಅದು ಅದು ಗೊತ್ತಿಲ್ಲ ಅವನಿಗೆ, ಅಣ್ಣಪ್ಪನಿಗೆ. ಅದು ಗೊತ್ತಿದ್ರೆ ಅವನು ಎಲ್ಲ ಹೋಗಿರೋನು ಇಷ್ಟೊತ್ತಿಗೆ. ಮಟನ್ ಪೀಸ್ ಯಾಕೋ ಖಾರ ತಿನ್ನಲ್ಲ ಮಸಿ. ಖಾರ ಏನಿಲ್ಲ ತುಂಬ, ಪೀಸ್ ಚೆನ್ನಾಗಿದ್ದಾಗಿತ್ತು. ಮಟನ್ ಪೀಸಿ ಗುಂಡಿಗೆ ಲಿವರ್ ಎಲ್ಲಾರು ವಾಂಗೋ ಏನಂತಾರಲ್ಲ ಗುರು, ಅದಕ್ಕೆ ಮೇಲೆ ಒಂಥರ ಕಾಣ್ತಾ ಇರೋದು ಸ್ವಂತ ಒಬ್ಬನೇ ಇರಲಿ. ಅದೇ ಅರ್ಜುನ್ ಜೊತೆ ಮೇನ್ ವಿಕೆಟ್ ಒಬ್ಬ ಇರ್ತಾನೆ ಅಡುಗೆ ಭಟ್ಟ, ಅವ್ನು ಸ್ವಂತ ಥರನೇ ಇರೋದು. ರಾಹುಲ್ ಗಾಂಧಿ ಬಂದ ಗುರು ಅವನು ಇವರಿಗೆ. ನಾವು ಹಂಗಾವಾಗ ಮೋದಿನೇ ಕರೆಸ್ಬೇಕೇನಪ್ಪ. ಯೂಟ್ಯೂಬ್ ಚಾನಲ್ ಮೋದಿ ಕಟ್ಸಿ ಬಾಯಿ ಅವ್ರ ಬೇನೋ ಅಂದ್ರೆ ಮುಗೀತು.